ನಮಸ್ಕಾರ ಕರ್ನಾಟಕ. ಒಂದು ಕಡೆ ಪೊಲೀಸರು ಇಲ್ಲಿ ನೋಡಿದ್ರೆ ಮುನ್ಸಿಪಾಲ್ಟಿ ಅವ್ರಿಗೆ ಏನೋ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲಂತೆ. ಇವ್ರು ಹೆಂಗೆ ಜೀವನ ಮಾಡ್ತಾರೋ ಗೊತ್ತಿಲ್ಲ. ನಾನು ಮಾತಾಡ್ತಾ ಇರೋದು ಬ್ಯಾಟ್ರಾಂಪುರ ಯಲಹಂಕ ಏನೋ ಝೋನು ಬ್ಯಾಟ್ರಾಂಪುರ BBMP ಆಫೀಸ್ ಕೆಳಗಡೆ ಕೆಲಸ ಮಾಡುವಂಥ BBMP ಕಾಂಟ್ರಾಕ್ಟ್ ಕೆಳಗಡೆ ಕೆಲಸ ಮಾಡುವಂಥ ಪೌರ ಕಾರ್ಮಿಕರುಗಳಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲಂತೆ. ಆಮೇಲೆ ಏನೇ ಮಾಡಿಲ್ಲ. ನೋಡಿ ಇವರೆಲ್ಲ ಏನಪ್ಪ ನಿನ್ನ ಹೆಸರು? ಆನಂದ್ ಅಂತ ಹೇಳಿ ಆನಂದ. ಎಲ್ಲಿ ಕೆಲಸ ಮಾಡೋದು? 9ನೇ ವಾರ್ಡ್. 9ನೇ ವಾರ್ಡ್. ಏನು ಕೆಲಸ ಮಾಡ್ತೀಯಪ್ಪ? ಅದೇ ಔಷಧಿ ಹೊಡೆಯೋರು ಸರ್. ಔಷಧಿ ಹೊಡೆಯೋರು. ಏನಾಗಿದೆಪ್ಪ? ಅದೇ ಸಂಬಳ ಆಗಿಲ್ಲ ಸರ್. ಇನ್ನು ಏನು ಹಂಗೆ ಹೇಳಿದ್ರೆ ಏನು ಶಾರ್ಟ್ ಹ್ಯಾಂಡ್ ನೆಟ್ಟಗಳಲ್ಲಿ ಸಂಬಳ ಆಗಿಲ್ಲ ಸರ್. ಯಾರು ಕೊಡೋ ಸಂಬಳ? ಏನು ಅವ್ರು ಪರ್ಸತ್ ಕೊಡಬೇಕು. ನೆಟ್ ಮಾಡೋನೇನು ಬೇಬಿ ಮಾಡ್ತಾನೆ ಹೇಳು. ಸಂಬಳ ಕೊಟ್ಟಿಲ್ಲ 1 ವರ್ಷ. ಯಾರ ಹತ್ರ ಕೆಲಸ ಮಾಡೋದಪ್ಪ? ಸುಧಾಕರ್ ಮತ್ತೆ ಕಾಂಟ್ರಾಕ್ಟರ್ ಕೆಲಸ ಮಾಡೋದಾ? ಈಗ ಇವತ್ತ ಕೆಲ್ಸಕ್ಕೆ ಹೋಗಿಲ್ಲ? ಕೆಲ್ಸಕ್ಕೆ ಹೋಗಿಲ್ಲ ಸರ್. 1 ವಾರ ಹೊರಗೆ ಹೋಗಿದ್ಯಾ? 1 ವಾರ ಆಯ್ತು ಹೋಗಿಲ್ಲ ಕೆಲಸ. ಮತ್ತೆ ಹೆಂಗೆ ಮತ್ತೆ ನಮ್ಮ ಈ ಕತೆ ಹೆಂಗೆ? ನಮ್ಮ ಸ್ಟ್ರೀಟ್ಗಳ ಕತೆ ಎಲ್ಲ ಹೆಂಗೆ? ಆಫೀಸರ್ನ ಕೇಳಿದ್ರೆ ಕಾಂಟ್ರಾಕ್ಟರ್ ಕೇಳಂತಾರೆ, ಕಾಂಟ್ರಾಕ್ಟರ್ ಕೇಳಿದ್ರೆ ಬಿಲ್ ಆಗಿಲ್ಲ ಅಂತಾರೆ. ಬಿಲ್ಗೂ ಅದಕ್ಕೆ ಸಂಬಂಧನೇ ಇಲ್ಲ ಸರ್. 2 ತಿಂಗಳಿಗೊಮ್ಮೆ ಆದ್ರೂ ಕೊಟ್ಟರೆ ನಮ್ಗೆ ಪೇಮೆಂಟ್ ಮನೆ ಜೀವನ ನಡೀತದೆ. ಎಷ್ಟು ತಿಂಗಳ ಸಂಬಳ ಕೊಟ್ಟು? ಸಂಬಳ ಕೊಟ್ಟು 6 ತಿಂಗಳಾಯ್ತು ಸರ್. 6 ತಿಂಗಳು. ಇವರು ಜಾಯಿಂಟ್ ಕಮಿಷನರ್ ಬ್ಯಾಟ್ರಾಂಪುರ ಅವ್ರ ತಾನು ಹೋಗಿದ್ರಾ? ಎಲ್ಲ ಹೋಗ್ಬೇಕು ಏನು ಹೇಳಿದ್ರು? ಏನ್ ಹೇಳ್ತಾರೆ ಸರ್ ಅವರು? 1-2 ತಿಂಗಳು 6 ತಿಂಗಳು ಸಂಬಳ ಕೊಟ್ಟಿಲ್ಲ. 6 ತಿಂಗಳು. ಒಂದು ನಿಮಿಷ ಇರೋ. ದುಡ್ಡು ಎಲ್ಲಿಂದ ಬಂತು ಮತ್ತೆ ಜೀವನ ಮಾಡಕ್ ನಿಮ್ಗೆ? ಅಲ್ಲಿ ಸಾಲ ಮಾಡಿವಿ ಸರ್. ಸಂಬಳ ಬರ್ತಂದ್ರೆ ಸಾಲ ಮಾಡಿದ್ವಿ. ನನ್ಕೊಂದು 50 ಸಾವಿರ ಸಾಲ ಕೊಡ್ಸು. ನಾವು ಬಡವ್ರಿಗೆ ಯಾರು ಕೊಡ್ತಾರೆ? ರಾಸನ ಅಂಗಡಿಯಲ್ಲಿ ಅದು ಕೊಟ್ಟರು ಊಟ ಮಾಡ್ಬೇಕು, ಕೆಲಸ ಮಾಡ್ಬೇಕು ಅಷ್ಟೇ. ಏನಪ್ಪ? ಎಷ್ಟು ಜನ ಇದ್ದಾರೆ ನೀವೆಲ್ಲ? ಟೋಟಲ್ 24 ಜನ. 24 ಜನಕ್ಕೂ ಸಂಬಳ ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ಸ್ ಏನೋ? ಹಾಂ ಮರೇಗೌಡ. ಹಾಂ ಹೇಳು. ಸುಧಾಕರ್ ಹಾಂ ಇವ್ರಿಗೆ 1 ವರ್ಷದ ಪೇಮೆಂಟ್ 20 ತಿಂಗಳದ PF ಬರಬೇಕು ಅವ್ರಿಗೆ. PF ಕೊಟ್ಟಿಲ್ಲ? ಇಲ್ಲ ಸರ್, ಅದನ್ನೂ ಇಲ್ಲ. ಹಾಂ ಇವ್ರಿಗೆ 6 ತಿಂಗಳದ ತೋರ್ಸವ್ರು ಯಾರು ಇಲ್ಲ. ಯಾರು ತೋರ್ಸವ್ರಿಲ್ಲ. ಎಲ್ಲಿ ಬಿದ್ದಿದೆ ಅವನು? ಔಷಧಿ ಹೊಡೆಯುವಾಗ ಅಲ್ಲೇ ಮೋರಿಯಲ್ಲಿ ಬಿದ್ದು ಬಿಟ್ಟಾರ. ವಾರ್ಡ್ ನಂಬರ್ 9. ಓ ನೋಡಿ BBMP ಅವರೇ, ಏನ್ರಿ ಈ ತಿರ್ಕೊಂಡ್ ತಿನ್ನೋ ಪಾಪ ಇವ್ ಕಸ ಗುಡ್ಸೋರ್ಗೂ ಸಂಬಳ ಕೊಡಲ್ಲ. 6 ತಿಂಗಳು PF ಕಟ್ಟಿಲ್ಲ ಅಂತೆ. 1 ವರ್ಷದಿಂದ ಕೆಲವು ಕೊಟ್ಟಿಲ್ಲ. ಏನು ಬಾಳ್ತೀರಾ ನೀವೆಲ್ಲ? ಹಾಂ ಇಷ್ಟೇ ಏನೋ ಬೆಂಗಳೂರು ಸಿಟಿ ಇನ್ಚಾರ್ಜ್ ಡೆಪ್ಯೂಟಿ CM DK ಶಿವಕುಮಾರ್ ಅವರೇ ನೋಡಿ, BBMP ಕಮಿಷನರ್ಗೆ ಏನ್ರಿ ಇವ್ರಿಗೆ ಯಾರಿಗೂ ಸಂಬಳ ಕೊಟ್ಟಿಲ್ಲಂತೆ. ಯಲಹಂಕ ಝೋನಲ್ಲಿರುವಂಥ ಬ್ಯಾಟ್ರಾಂಪುರ ಇನ್ಚಾರ್ಜು ಕಾಂಟ್ರಾಕ್ಟರ್ಗಳು ದುಡ್ಡು ಕೊಟ್ಟಿಲ್ಲಂತೆ. ಕಾಂಟ್ರಾಕ್ಟರ್ಗಳು ಬಿಲ್ ಕೇಳಕ್ಕೆ ಹೋದ್ರೆ ಅವರು ಬಿಲ್ ರಿಲೀಸ್ ಮಾಡೋರು 40% ಕೇಳ್ತಾರಂತೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದು 40% BJP ಕೇಳ್ತಾರಂತೆ. ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲೂ ಕೂಡ ನಿಮ್ಮ BBMP ಫೈನಾನ್ಸ್ ಅವರು 40% ಕೇಳ್ತಾರಂತೆ. 40% ಕೊಡೋಕ್ಕಾಗಲ್ಲ ಅಂತ ಕಾಂಟ್ರಾಕ್ಟರ್ಗಳು ಬಿಲ್ಗಳು ಪೆಂಡಿಂಗ್ ಇಟ್ಟವ್ರೆ. ಇಲ್ಲಿ ನೋಡಿ, ಕಳೆದ 1 ವರ್ಷದಿಂದ ಕೊಟ್ಟಿಲ್ಲ ಅಂತ. ಹೆಂಗೋ ಜೀವನ ಮಾಡ್ತೀವಿ? ಯಾರೋ ಸಾಲ ಕೊಟ್ರು ನಿಂಕ? ಸಾಲಲ್ಲೇ ಮನೆ ಹತ್ರ ಅವ್ರು ಕೊಟ್ಟರು ಸರ್. PF ಕಟ್ಟಿಲ್ಲ. ಈಗ ನಿಮ್ಗೆಲ್ಲ ಯಾರು ಸಾಲ ಕೊಟ್ರು ಜೀವನ ಮಾಡಕ? ಮೀಟರ್ ಬಡ್ಡಿ ಏನು ಇಸ್ಕೊಂಡ್ರಾ? ಇಲ್ಲ, ಬಡ್ಡಿ ಮೀಟರ್ ಬಡ್ಡಿ ಇಸ್ಕೊಂಡ ಇದ್ದೀರಾ? ಹಾಂ, ಅಂದ್ರೆ 1ಕ್ಕೆ 10 ರೂಪಾಯಿ ಬಡ್ಡಿ ಇಸ್ಕೊಂಡು ಜೀವನ ಮಾಡ್ತಾರೆ. ಅವ್ರು ಬಂದು ಗಲಾಟೆ ಮಾಡ್ತಾವ್ರಾ? ಮನೇಲಿ ಗಲಾಟೆ ಮಾಡ್ತಾರೆ. ಓನರ್ ಬಾಡಿಗೆ ಮನೆ ಅವ್ರಿಗೂ ಗಲಾಟೆ ಮಾಡ್ಲಕ್ಕಲ್ಲ ಸರ್. ಬಾಡಿಗೆ ಮನೆ ಆಚ್ಕಾಕ್ತೀನಿ ಅಂತಲ್ತವನ. ಹೋಗ್ರಿ ನೀವು ಬಾಡಿಗೆ ಕೊಡ್ರಿ ಮನೇಲಿ. ನೋಡ್ರಿ BBMP ಕಮಿಷನರ್ ಮೀಟರ್ ಬಡ್ಡಿ ಇಸ್ಕೊಂಡು ಜೀವನ ಮಾಡ್ತಾರ ಅಂತಿಂದ ಭಾಳ ಬೇಕಾ? ಒಂದು ಕೆಲಸ ಮಾಡಿ, ಹೋಲ್ಸೇಲ್ ಆಗಿ ಪಾಲಿಟಾಲ್ ಕೂಡ್ಬಿಟ್ಟು ಸತ್ತೋಗ್ಬಿಟ್ರಿ ಎಲ್ಲರೂ. ಅದೇ ಮಾಡ್ಬೇಕು. ನೋಡ್ರಿ ಇವ್ರು ಪಾಲಿಟಾಲ್ ಕೂಡ ಸತ್ತೋತಾರಂತೆ. BBMP ಕಮಿಷನರು, ಜಾಯಿಂಟ್ ಕಮಿಷನರ್, ಕಾಂಟ್ರಾಕ್ಟರ್ಸ್ ಎಲ್ಲರೂ ಸತ್ತೋಗ್ಬಿಟ್ರಿ ಎಲ್ಲ. ಓಕೆನಾ? ಹಾಂ, ಪಾಲಿಟಾಲ್ ಅನ್ಕೊಂಡಿದ್ದೆ ಫ್ರೀ ಹೆಸರು ನಿಮ್ಮ ಕಡೆ ಬರ್ದಿಕ್ಬಿಟ್ರಿ ಎಲ್ಲ. ನೋಡ್ರಿ ರೀ, ಪಾಲಿಟಾಲ್ ಕುಡಿತಾರಂತೆ BBMP ಕಮಿಷನರ್ ಅವ್ರೆ. ಏನು ಬಾಳ್ರಿ, ಎಲ್ಲಿ ನೋಡ್ರಿ ಅವ್ನ ಮುಖ ನೋಡ್ರಿ, ಅವ್ನ ಮುಖ ನೋಡ್ರಿ ರೀ. ಔಷಧಿ ಹೊಡೆದು ಅವ್ನ ಬಾಡಿ ಪೂರ್ತಿ ಔಷಧಿ ಇದೆ. ಹಾಂ, ಔಷಧಿ ಇವರೆಲ್ಲ ಔಷಧಿ ಹೊಡೆಯೋರು. ಇವ್ರ ಬಾಡಿಲಿ ಬರೀ ಪಾಯ್ಸನ್ ಇದೆ. ಆ ಪಾಯ್ಸನ್ ಜೊತೆಗೆ 6 ತಿಂಗಳು ಸಂಬಳ ಕೊಟ್ಟಿಲ್ಲ. ಹೆಂಗಪ್ಪ ಜೀವನ ಮಾಡೋದು? ಯಾರ ಮುಖದಲ್ಲಾದ್ರೂ ಆಯ್ಸಿದ್ಯಾ? ಅವ್ನು ನೋಡಿ ಮುಖ ಹತ್ರ ಬರಲ್ಲ. ಇವ್ ನೋಡ್ರಿ ಔಷಧಿ ಹೊಡೆದು ಹೆಂಗಾಗಿದೆ ಮುಖ ಒಂದು. ಅವ್ನು ನೋಡ್ರಿ 1 ವರ್ಷದ ಸಂಬಳ ಬರಬೇಕು. 20 ತಿಂಗಳದ PF ಬಂದಿಲ್ಲ. ಅವ್ರಿಗೆ ಕಮಿಷನರ್ ಇವ್ರಿಗೆ ಹೇಳ್ತೇನಂತಾರ, ಇಲ್ಲಿ JC ಸಾರ್ಗೆ ಕೊಡ್ತಾರ ಹೋಗಪ್ಪ ಅಂತ. 2 ತಿಂಗಳಾಗದ್ಮೇಲೆ 5 ತಿಂಗಳಾಗಲಿಪ್ಪ, ಬಿಲ್ ಆಗಿಲ್ಲ, ಅವ್ರ ಹತ್ರ ಹೋಗಿರಿ ಅಂತ ನೋಡಿ. BBMP ಕರ್ಮಕಾಂಡ ನೋಡಿ. ಕೂಲಿ ಮಾಡೋರು, ಕಸ ಗುಡ್ಸೋರು ಕೂಡ ಸಂಬಳ ಕೊಡಲ್ಲ. ನೋಡಿದ್ರೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ.
ಡೆಪ್ಯೂಟಿ CM ನೋಡಿ DK ಶಿವಕುಮಾರ್ ಅವರೇ, ಇವ್ರು ಯಾರಿಗೂ ಸಂಬಳ ಕೊಟ್ಟಿಲ್ಲ. ನೀವು ನೋಡಿದ್ರೆ ಗ್ರೇಟರ್ ಬೆಂಗಳೂರು ರಾಮನಗರ ಸೇರಿಸ್ತೀನಿ, ಆನೇಕಲ್ ಸೇರಿಸ್ತೀನಿ, ನೆಲಮಂಗಲ ಸೇರಿಸ್ತೀನಿ ಅಂತೀರಾ. ಬೆಂಗಳೂರಲ್ಲಿ ಕಸ ಗುಡ್ಸೋರ್ಗೆ ಸಂಬಳ ಕೊಟ್ಟಿಲ್ಲಂತೆ, 6 ತಿಂಗಳಾಯ್ತಂತೆ. ಏನು ಸೇರಿಸಿ ಏನು ಪ್ರಯೋಜನ ಬಂತು? ಕಸ ಗುಡ್ಸೋರ್ಗೆ ಔಷಧಿ ಇಲ್ಲಂತೆ, ಔಷಧಿ ಸ್ಟಾಕ್ ಇಲ್ಲಂತೆ. ಸೊಳ್ಳೆಯಲ್ಲಿ ಸಾಯ್ತವೆ, ಡೆಂಗು ಬಂದು ಸಾಯ್ತೀರಾ? ಔಷಧಿ ಸ್ಟಾಕ್ ಇಲ್ಲಂತೆ. ಎಲ್ಲ BBMP ಅಧಿಕಾರಿಗಳೆಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಸ್ವಾಹ, 40% ಸ್ವಾಹ, 20% ಸ್ವಾಹ, ಫೈನಾನ್ಸ್ ಅವರು 11% ಸ್ವಾಹ, 2% ಕಮಿಷನ್ಸ್ ಹೇಳ್ಬಿಟ್ಟು ಇಸ್ಕೊಂತವ್ರಂತೆ. ಇಂಥವ್ರಿಗೆಲ್ಲ ಏನ್ರಿ ಮಾಡಬೇಕು? ಏನೋ ಹೇಳೋದು ನಮ್ಮ ಕರ್ತವ್ಯ, ಕೇಳೋದು ಬಿಡೋದು ನಿಮ್ಮ ಮನೆ ಬರ. ಹೇಳ್ತೀನಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲಿವರೆಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಆ ಸೌಕರ್ಯಗಳು ತಲುಪೋದಿಲ್ಲ.